थोड़ा सा एरो काम कर रहा है ವಿಜಯಪುರ ಜಿಲ್ಲಾ ಅಧ್ಯಕ್ಷರಾಗಿ ಸಮರ್ಥವಾಗಿ ಮುನ್ನಡೆಸಿದಂತ ಪ್ರೊಫೆಸರ್ ರಾಜು ಆಲ್ಗೂರ್ ಸಾಹೇಬರು ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ನೀಡುವುದರ ಮುಖಾಂತರ ನೂತನ ಅಧ್ಯಕ್ಷರಿಗೆ ಈಗ ತಾನೇ ನಾನು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಕಟಪೂರ್ವ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಜು ಆಲ್ಗೂರ್ ಸಾಹೇಬರು ಲೋಕಸಭಾ ಅಭ್ಯರ್ಥಿ ಆಗಿರೋದರಿಂದ ಈ ಸ್ಥಾನವನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಡ್ಬೇಕು ಅಂತ ಸಂದರ್ಭದಲ್ಲಿ ನನ್ನ ಮೇಲೆ ಎಲ್ಲ ಜಿಲ್ಲೆಯ ಸಚಿವರು, ಹಿರಿಯ ಶಾಸಕರು, ಹಿಂದಿನ ಅಧ್ಯಕ್ಷರು ವಿಶ್ವಾಸವನ್ನು ಕೊಟ್ಟು ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಅಧ್ಯಕ್ಷ ತೆಗೆದುಕೊಂಡ ಕ್ಷಣದಿಂದ ನನಗೆ ಒಂದು ಸವಾಲದ ಪ್ರಶ್ನೆ ಏನಪ್ಪ ಅಂದರೆ, ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹುರಾಳುಗಳಾದಂಥ ಶ್ರೀಯುತ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಈಗ ಅವ್ರು ಹೇಳಿದ್ರು ಸುಮಾರು 1 ಲಕ್ಷ ಅಂತರದಿಂದ ಅಂತೇಳಿ. ನನಗೆ ವಿಶ್ವಾಸ ಇದೆ 1 ಲಕ್ಷ ಅಲ್ಲ, ಅದು ಸುಮಾರು 2 ಲಕ್ಷ ಅಂತರದಿಂದ ಅವ್ರು ಗೆದ್ದಿಬಹುದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾವೆಲ್ಲ ಚುನಾವಣೆಗಳನ್ನು ನೋಡ್ತಾ ಬಂದರೆ ಇಲ್ಲಿ BJP ಅಭ್ಯರ್ಥಿ ಸುಮಾರು 30 ರಿಂದ 60 ಸಾವಿರ ಮತಗಳ ಅಂತರದಿಂದ ಇವತ್ತಿನವರೆಗೆ ಗೆದ್ಕೊಂಡು ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಅಂತರ ಸಿಕ್ಕಿಲ್ಲ. ಆದರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಅನೇಕ ಜನಪರ ಕೆಲಸಗಳು, ಇವತ್ತು ಮಹಿಳೆಯರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಇಂಥ ಕೆಲಸಗಳನ್ನು ಕಂಡು ಇವತ್ತು ಪ್ರತಿಯೊಬ್ಬರು ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತಕ್ಕಂಥ ಆತುರದಲ್ಲಿದ್ದಾರೆ. ಇದಕ್ಕೆ ನಾವೆಲ್ಲರೂ ಅವ್ರ ಜೊತೆಗೆ ಕೈಗೂಡಿ ಕೆಲಸವನ್ನು ಮಾಡಿ ಶ್ರೀಯುತ ರಾಜು ಆಲ್ಗೂರ್ ಅವರನ್ನು ಗೆಲ್ಲಿಸ್ತೇವೆ. ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು, ಎಲ್ಲ ಘಟಕಗಳ ಅಧ್ಯಕ್ಷರನ್ನು, ಎಲ್ಲ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಒಂದು ಸಹಕಾರ, ಸಲಹೆ, ಮಾರ್ಗದರ್ಶನದಲ್ಲಿ ಈ ಪಕ್ಷ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸದೃಢವಾಗಿ ಬೆಳೀಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲ ಮಾಧ್ಯಮದವರ ಮುಂದೆ ಹೇಳ್ತಾ ಇಚ್ಛಪಡ್ತಾ ಇದ್ದೀನಿ. ನೀವೇನಾದ್ರೂ ಕೇಳಬಹುದು, ಮಾಧ್ಯಮದ ಮಿತ್ರರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು.